ಈಗ 4ನೇ ಅಧ್ಯಾಯ ಆ ಕಥೆಯನ್ನೇ ಮುಂದುವರಿಸ್ತಾರೆ. ಮಹಾರಾಜ ಕೊಟ್ಟಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ತೆಗೆದುಕೊಂಡು ನದಿ ತೀರಕ್ಕೆ ಬಂದು ದೋಣಿಯಲ್ಲಿ ಆ ಗಂಟುಗಳೆಲ್ಲ ಮುತ್ತುರತ್ನ ವಜ್ರ ವೈಡೂರ್ಯಗಳ ಗಂಟುಗಳನ್ನಿಟ್ಟು ಬಹಳ ಸಂತೋಷ ಪಡ್ತಾ ಇದ್ದಾರೆ. ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡ್ತಾ ಇದ್ದಾರೆ. ಅಳಿಯ ಹೇಳ್ತಾ ಇದ್ದಾನೆ, ಮಾವ, ಇಷ್ಟು ದಿವಸ ನಾವು ಊರೂರು ರಾಜ್ಯಗಳನ್ನೆಲ್ಲ ಸುತ್ತಾಡಿ ವ್ಯಾಪಾರ ಮಾಡಿದರೆ ನಾವು ತಂದಿರ್ತಕ್ಕಂಥ ಪದಾರ್ಥದ 2ರಷ್ಟು ಬಹುಮಾನವಾಗಿ ಮಹಾರಾಜ ಕೊಟ್ಟಿದ್ರಲ್ಲ, ಇಷ್ಟೊಂದು ಸಂಪಾದನೆ ಆಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಅಷ್ಟೊಂದು ಸಂಪಾದನೆ ಆಗಿದೆ. ಇದೇ ಮೊದಲ ಬಾರಿಗೆ ನಿಮ್ಮ ಜೊತೆಯಲ್ಲೇ ನಾನು ವ್ಯಾಪಾರಕ್ಕೋಸ್ಕರವಾಗಿ ಬಂದಿದ್ದಕ್ಕೋ ಏನೋ ಗೊತ್ತಿಲ್ಲ. ಎಷ್ಟೊಂದು ಹಣ ಬಂದಿದೆ ನಮಗೆ, ಎಷ್ಟೊಂದು ಸಂಪಾದನೆ ಆಗಿದೆ ಅಂತ ಹೇಳಿ ಆದಷ್ಟು ಬೇಗ ಮನೆಗೆ ಹೋಗಬೇಕು, ನಮ್ಮವ್ರನ್ನೆಲ್ಲ ಕರೆಸಬೇಕು, ನಮ್ಮಲ್ಲಿರ್ತಕ್ಕಂಥ ಐಶ್ವರ್ಯ ಎಲ್ಲರಿಗೂ ತೋರಿಸ್ಬೇಕು ಅಂತ ಹೇಳಿ ಆ ಅಳಿಯ ಮಾವನಿಗೆ ಹೇಳ್ತಾ ಇದ್ದಾನೆ. ಮಾವ ಬಹಳ ಸಂತೋಷ ಪಡ್ತಾ ಇದ್ದಾನೆ, ನಂಗೆ ತಕ್ಕನಾಗಿರ್ತಕ್ಕಂಥ ಅಳಿಯನೇ ಸಿಕ್ಕಿದ್ದಾನೆ ಅಂತ. ಆಗ ಭಗವಂತ ಯೋಚನೆ ಮಾಡ್ತಾನೆ, ಇಷ್ಟು ದಿವಸ ಇಷ್ಟು ಕಷ್ಟ ಅನುಭವಿಸಿದ್ರು ಇವರು ಒಳ್ಳೆ ಬುದ್ಧಿ ಬಂದಿದೆಯೋ ನೋಡೋಣ ಅಂಥೇಳಿ ಸನ್ಯಾಸಿ ರೂಪದಲ್ಲಿ ಅಲ್ಲಿಗೆ ಬಂದು, ಏನಪ್ಪ ಯಾವರಿಂದ ಬಂದಿದ್ದೀರಾ, ಯಾವೂರಿಗೆ ಪ್ರಯಾಣ ಮಾಡ್ತಿದ್ದೀರಾ, ನಮ್ಮ ದೋಣಿಯಲ್ಲಿರ್ತಕ್ಕಂಥ ಗಂಟುಗಳೇನಪ್ಪ ಅದು ಅಂತ ಕೇಳುವಾಗ ಇವರು ಯೋಚನೆ ಮಾಡ್ತಾನೆ. ಸನ್ಯಾಸಿಗೆ ಏನಿದ್ರು ದೇವರ ಸ್ಮರಣೆ ಮಾಡಬೇಕು, ದೇವರ ಬಗ್ಗೆ ಪ್ರಚಾರ ಮಾಡಬೇಕು, ದೇವರ ಬಗ್ಗೆ ಧ್ಯಾನವನ್ನು ಮಾಡಬೇಕು. ಅದು ಬಿಟ್ಟು ನಾವು ಯಾವರಿಂದ ಯಾವ್ರಿಗೆ ಹೋದರೆ ಇವನಿಗೇನಾಗಬೇಕಾಗಿದೆ, ಇವನ್ಯಾರೋ ಸನ್ಯಾಸಿ ರೂಪದಲ್ಲಿರ್ತಕ್ಕಂಥ ಕಳ್ಳನಿರಬಹುದು ಎಂಬುದಾಗಿ ದುರಹಂಕಾರದಿಂದ ಯೋಚನೆಯನ್ನು ಮಾಡಿ, ನಮ್ಮ ದೋಣಿಯಲ್ಲಿರ್ತಕ್ಕಂಥ ಗಂಟುಗಳೆಲ್ಲ ಬರೀ ಕಸಗಡ್ಡೆಗಳು ತನಿಗಳಿಗಳಪ್ಪ, ನಾವು ಯಾವರಿಂದ ಯಾವ್ರಿಗೆ ಹೋದರೆ ನಿನಗೇನಾಗಬೇಕಾಗಿದೆ ಅಂತ ಹೇಳಿ ದುರಹಂಕಾರದಿಂದ ಉತ್ತರವನ್ನು ಕೊಡ್ತಾರೆ. ಹೌದೇನಪ್ಪ, ಹಾಗೆ ಆಗಲಿ ತಥಾಸ್ತು ಎಂಬುದಾಗಿ ಹೇಳಿ ಅಲ್ಲಿಂದ ಹೊರಟಿದ್ದಾರೆ. ಇವರು ಬಂದು ಬಹಳ ಸಂತೋಷದಿಂದ ಆದಷ್ಟು ಬೇಗ ಪ್ರಯಾಣ ಮಾಡಿ ಆದಷ್ಟು ಬೇಗ ಮನೆಗೆ ಹೋಗಬೇಕೆಂಬ ಯೋಚನೆಯಿಂದ ಬಂದು ದೋಣಿಯಲ್ಲಿ ನೋಡಬೇಕಾದ್ರೆ ಆ ದೋಣಿಯಲ್ಲಿರ್ತಕ್ಕಂಥ ಗಂಟುಗಳೆಲ್ಲ ಇವರ ಕಣ್ಣಿಗೆ ಕಸಕಡ್ಡಿಗಳ ರೂಪದಲ್ಲಿ ಕಾಣಿಸ್ತಾ ಇದೆ. ಆಶ್ಚರ್ಯವಾಗುತ್ತೆ. ನಾವಿಲ್ಲೇ ಇದ್ದೇವೆ, ನಮ್ಮ ಮುಂದೆ ಈ ರೀತಿ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಳಿಯ ಹೇಳ್ತಾನೆ, ಮಾವ, ಯಾರೋ ಸನ್ಯಾಸಿ ಬಂದು ಕೇಳುವಾಗ ದುರಹಂಕಾರದಿಂದ ಉತ್ತರವನ್ನು ಕೊಟ್ವಿ, ತಥಾಸ್ತು ಎಂಬುದಾಗಿ ಹೇಳಿ ಬರ್ತಾ, ಆ ಸನ್ಯಾಸಿ ಬಹಳ ಮಹಿಮನೆ ಇರಬೇಕು, ಇಲ್ಲದೆ ಹೋದರೆ ಈ ರೀತಿ ಆಗೋಕ್ಕೆ ಸಾಧ್ಯ ಇಲ್ಲ. ಅವನನ್ನು ಇಲ್ಲೆಲ್ಲಾದರೂ ಇರಬಹುದು, ಅವನಲ್ಲಿ ಹುಡ್ಕೋಣ, ಅವನಲ್ಲಿ ಕ್ಷಮಾಪಣೆ ಕೇಳೋಣ ಅಂಥೇಳಿ ಮಾವ ಮತ್ತು ಅಳಿಯಂದರು ಹುಡುಕುತ್ತಾ ಹೋಗ್ತಾ ಇದ್ದಾರೆ. ಸ್ವಲ್ಪ ದೂರದಲ್ಲೇ ಒಂದು ಮರದ ಕೆಳಗಿರ್ತಕ್ಕಂತಹ ಭಗವಂತನ ಸ್ವರೂಪದಲ್ಲಿರ್ತಕ್ಕಂತಹ ಸನ್ಯಾಸಿಯನ್ನು ನೋಡುವಾಗಲೇ ಇವರಿಗೆ ಅರಿವಾಗುತ್ತೆ, ನಾವು ಮಾಡಿರ್ತಕ್ಕಂಥ ಕರ್ಮಗಳು ಎಷ್ಟಿದೆ, ಆ ಪಾಪ ಕರ್ಮಗಳ ಪರಿಹಾರವಾಗಬೇಕಾದರೆ ಏನು ಮಾಡಬೇಕು ಅಂತ ಅವರಿಗೆ ಅರಿವಾಗುತ್ತೆ. ಹೋಗಿ ಅಜ್ಞಾನತೋ ಯದಿಮಯ ಮನುಜ ಸ್ವಭಾವ, ಮನುಷ್ಯನಿಗಿರ್ತಕ್ಕಂಥ ಅಹಂಕಾರ ಅಂದರೆ ಮುಂಚಿತವಾಗಿ ಹಣದಿಂದ ಬರುತ್ತೆ, ಎರಡನೇದಾಗಿ ವಿದ್ಯೆಯಿಂದ ಬರುತ್ತೆ. ಬಂದಿರತಕ್ಕಂಥ ದುರಹಂಕಾರದಿಂದ ನಾನು ಇಷ್ಟೊಂದು ಪಾಪ ಕರ್ಮಗಳನ್ನು ಮಾಡ್ತಾ ಬಂದಿದ್ದೇನೆ, ಈ ಪಾಪ ಕರ್ಮಗಳ ಪರಿಹಾರವಾಗತಕ್ಕಂತಹ ದಾರಿ ಹೇಗೆ ಅಂತ ಕೇಳುವಾಗ ಆಗ ಹೇಳ್ತಾನೆ, ಭಗವಂತನನ್ನ ಆರಾಧನೆಯನ್ನು ಮಾಡು, ಭಗವಂತನ ಪೂಜೆಯನ್ನು ಮಾಡು, ಭಗವಂತನ ಧ್ಯಾನವನ್ನು ಮಾಡು, ಖಂಡಿತ ನಿನ್ನ ಕಷ್ಟಗಳ ಪರಿಹಾರವಾಗುತ್ತೆ ಎಂಬುದಾಗಿ ನಾನಾ ರೀತಿಯಾಗಿರ್ತಕ್ಕಂಥ ವಿಚಾರವನ್ನೆಲ್ಲ ಹೇಳಿ ಆ ಭಗವಂತನ ಆರಾಧನೆಯನ್ನು ಮಾಡ್ತಕ್ಕಂತಹ ವಿಚಾರವನ್ನೆಲ್ಲ ಹೇಳುವಾಗ ಅದನ್ನು ಕೇಳಿ ಬಹಳ ಸಂತೋಷವಾಗಿರುತ್ತೆ. ಆದಷ್ಟು ಬೇಗ ಮನೆಗೆ ಹೋಗಿ ಪತ್ನಿ ಸಮೇತನಾಗಿ ನಾನು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡ್ತೇನೆ ಎಂಬುದಾಗಿ ಸಂಕಲ್ಪವನ್ನು ಮಾಡಿ ಆ ಭಗವಂತನಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಬಂದು ದೋಣಿಯಲ್ಲಿ ನೋಡುವಾಗ ಪ್ರತ್ಯಕ್ಷವಾಗಿ ಕಾಣಿಸ್ತಕ್ಕಂಥ ಪದಾರ್ಥಗಳನ್ನು ನೋಡಿ ಬಹಳ ಸಂತೋಷವಾಗುತ್ತೆ. ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇತ್ತ ಏನಾಗಿದೆ, ಹೆಂಡತಿ ಮತ್ತು ಮಗಳು ಕಲಾವತಿ ಅವರಿವರ ಮನೆಯಲ್ಲಿ ಕೇಳಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಪೂಜೆ ಮುಗಿತಾ ಬಂದಿದೆ. ಅಷ್ಟೊತ್ತಿಗೆ ಒಬ್ಬ ಕೆಲಸದವರು ಬಂದು, ಅಮ್ಮ, ನಿಮ್ಮ ಯಜಮಾನರು ದೋಣಿ ತುಂಬ ಬೇಕಾದಷ್ಟು ಐಶ್ವರ್ಯ ತರ್ತಾ ಇದ್ದಾರೆ, ಬೇಕಾದಷ್ಟು ಹಣ ತರ್ತಾ ಇದ್ದಾರೆ, ಬೇಕಾದಷ್ಟು ಸೀರೆಗಳು ತರ್ತಾ ಇದ್ದಾರೆ ಅಂತ ಹೇಳುವಾಗ ಮಾಡ್ತಾ ಇರ್ತಕ್ಕಂಥ ಪೂಜೆ ಅಲ್ಲಿಗೆ ಮರ್ತು ಹೋಗ್ಬಿಡುತ್ತೆ. ಆದಷ್ಟು ಬೇಗ ಯಜಮಾನರು ನೋಡಬೇಕು, ಹಣ ನೋಡಬೇಕು, ಒಡವೆ ನೋಡಬೇಕು ಎಂಬ ಆಸೆಯಿಂದ ಆ ಪೂಜೆಯನ್ನು ಅರ್ಧಕ್ಕೆ ಬಿಟ್ಟು ಓಡೋಡಿ ನದಿ ತೀರಕ್ಕೆ ಬರ್ತಾರೆ. ಅರ್ಧದಲ್ಲೇ ಪೂಜೆಯನ್ನು ಬಿಟ್ಟು ಬಂದಿರತಕ್ಕಂಥ ಶಾಪದಿಂದ ಅವರ ಕಣ್ಣಿಗೆ ಅವರು ಬರ್ತಾ ಇರ್ತಕ್ಕಂತಹ ದೋಣಿ ಮುಳುಗಿದ ಹಾಗೆ ಕಾಣಿಸುತ್ತೆ. ಆಗ ಬಹಳ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಸಂಕಟ ಬಂದಾಗ ವೆಂಕಟರಮಣ, ಕಷ್ಟ ಬಂದಾಗ ಮಾತ್ರ ಭಗವಂತನೇ ಅಂತಕ್ಕಂಥದ್ದಲ್ಲ, ಭಗವಂತ ಸುಖ ಕೊಟ್ಟಾಗ ನೆನೆದಾಗ ಸುಖ ಕಡೆಯವರೆಗೂ ಉಳಿಯುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ. ಅದರಂತೆ ಎಲ್ಲ ತಿಳಿದಿರ್ತಕ್ಕಂಥ ಗುರುಗಳಲ್ಲಿ ಕೇಳುವಾಗ, ನೀವು ಮಾಡ್ತಾ ಇರ್ತಕ್ಕಂಥ ಪೂಜೆ ಲೋಪವಾಗಿದೆ, ಅದರ ಶಾಪದಿಂದ ಈ ರೀತಿಯಾಗಿದೆ ಅಂತ ಹೇಳುವಾಗ ಆಗ ಮನೆಗೆ ಬಂದು ಆ ಭಗವಂತನ ಪೂಜೆಯನ್ನು ಪೂರ್ತಿ ಮುಗಿಸಿ ಆ ಪೂಜೆಯ ಪ್ರಸಾದವನ್ನು ತೆಗೆದುಕೊಂಡು ನದಿ ತೀರಕ್ಕೆ ಬರುವಾಗ ಪ್ರತ್ಯಕ್ಷವಾಗಿ ಕಾಣಿಸ್ತಕ್ಕಂಥ ಪದ್ಯದೇವರು ನೋಡಿ ಬಹಳ ಸಂತೋಷವಾಗುತ್ತೆ. ಆಗ ಹೇಳ್ತಾರೆ, ನಿನ್ನ ಮಾತನ್ನು ಆ ದಿವಸವೇ ಕೇಳಬೇಕಾಗಿತ್ತು,
ಎಷ್ಟೋ ಬಾರಿ ಹೇಳಿದೆ ಪೂಜೆ ಮಾಡೋಣ ಪೂಜೆ ಮಾಡೋಣ ಪೂಜೆ ಮಾಡೋಣ ಅಂತ. ನಾನು ದುರಹಂಕಾರ ಪಟ್ಟೆ, ಹಣ ಐಶ್ವರ್ಯ ಎಂಬುದಾಗಿ ಯೋಚನೆಯನ್ನು ಮಾಡಿದೆ. ಆದರೆ ಅದೆಲ್ಲ ತೃಣ ಎಲ್ಲ ಬಿಟ್ಟು ಹೋಗ್ತಕ್ಕಂಥದ್ದು, ಮಾಡಿರ್ತಕ್ಕಂಥ ಪುಣ್ಯ ಕೆಲಸಗಳು ಮಾತ್ರ ನಮಗೆ ಬರ್ತಕ್ಕಂಥದ್ದು ಅಂತ ನನಗೆ ಅರಿವಾಗಿದೆ. ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಕ್ಕಂಥದ್ದು ಮಾತ್ರ ನಮ್ಮಲ್ಲಿ ಉಳಿಯುತ್ತೆ ಅಂತಕ್ಕಂಥದ್ದು ತಿಳಿದಿದೆ. ಅದರಿಂದ ಆ ಭಗವಂತನ ಪೂಜೆಯನ್ನು ಮಾಡ್ತಾನೆ ಎಂಬುದಾಗಿ ಸಂಕಲ್ಪವನ್ನು ಮಾಡಿ ಬಂದಿದ್ದೇನೆ ಅಂತ ಹೇಳುವಾಗ ಪತ್ನಿಗೆ ಬಹಳ ಸಂತೋಷವಾಗಿಬಿಡುತ್ತೆ. ಮನೆಗೆ ಬಂದು ಕೆಲವೇ ದಿವಸಗಳಲ್ಲಿ ಆ ಭಗವಂತನ ಪೂಜೆಯನ್ನು ಬಹಳ ಭಕ್ತಿ ಶ್ರದ್ಧೆಗಳಿಂದ ಪೂಜೆಯನ್ನು ಮಾಡಿ ನಾನಾ ರೀತಿಯಾಗಿರ್ತಕ್ಕಂಥ ದಾನ ಧರ್ಮಗಳನ್ನು ಮಾಡುವಾಗ ಅವನಿಗೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೊಟ್ಟು ಮಕ್ಕಳನ್ನು ಮೊಮ್ಮಕ್ಕಳನ್ನು ಮರಿಮಕ್ಕಳನ್ನು ನೋಡ್ತಕ್ಕಂಥ ಭಾಗ್ಯವನ್ನು ಆ ಭಗವಂತ ಕೊಡ್ತಾನೆ ಅಂತಕ್ಕಂಥ ವಿಚಾರವನ್ನು ಈ ಸತ್ಯನಾರಾಯಣ ಸ್ವಾಮಿಯ ಈ 4ನೇ ಅಧ್ಯಾಯದಲ್ಲಿ ಹೇಳಿ ಸಮಾಪ್ತಿಯಾಗುತ್ತೆ. ಪೃಥಿವ್ಯಾತ್ಮಕಂ ಸಂಕಲ್ಪಯಾಮಿ, ಆಕಾಶಾತ್ಮಕಂ ಪುಷ್ಪಂ ಕಲ್ಪಯಾಮಿ, ವಾಯುವಾತ್ಮಕಂ ಧೂಪಂ ಧೂಪಂ. ಓಂ ವನಸ್ಪತಿರಸೋತ್ಪನ್ನೋ ಗಂಧಾಢ್ಯಸ್ಯ ಮನೋಹರಃ ಆತ್ರೇಯಸ್ಯ ಸರ್ವದೇವಾನಾಂ ಧೂಪೋಯಂ ಶ್ರೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಧೂಪಂ ಗ್ರಹಾಯಾಮಿ ದೀಪಂ ದರ್ಶಯಾಮಿ ಸಂಧಾನಂದರಂ ಆಚಮನೀಯಮಾಚಮನೀಯಂ ಸಮರ್ಪಯಾಮಿ. ನೈವೇದ್ಯಾರ್ಥೇ ಕದಲೀ ಫಲನಾರಿಕೇಣ ನೈವೇದ್ಯಂ ನಿವೇಕ್ಷಸ್ವ. ವಿಶ್ವಾಮಿತ್ರ ಋಷಿಃ ಕವಿತಾದೇವಾದಿಗೈತ್ರೀ ಛಂದಾವಂ ಸತ್ಯೇನ ಪುರುಷಂಜಯಾಮಿ ಕಾಮಧೇನೋ ಸ್ಮರಾಮಿ ಗಂಗಚಕ್ರವರ್ಧಿಧೇನು ಸಾಕ್ಷ್ಯಪಂಚಮುದ್ರಾಂ ಪ್ರದರ್ಶಾದೇವಂ ಶ್ರೀನಾಮೃತಿ ಭಕ್ತ್ಯಾಮೃತಮಸ್ತೋ ಮನೋಪಸ್ತನಮಸೇ ಸ್ವಾಹಾ. ಓಂ ಕದಲೀ ಫಲನಾರಿಕೇಣ ನೈವೇದ್ಯಂ ನಿವೇದಯಾಮಿ ಮಧ್ಯೆ ಸ್ವಾಗತಂ ಬಲಿಹರಣಂ ವಿಸರ್ಜಯಾಮಿ. ಪಂಪರಮಾತ್ಮಕಂ ಪಂಚೋಪಚಾರಪೂಜಾಂ ಸಮರ್ಪಯಾಮಿ. ಮಂಗಳನೀರಾಜನಂ. ಓಂ ಹಿರಣ್ಯಪಾತ್ರಂ ಮಧೋ ಪೂರ್ಣಂ ದದಾತಿ ಮಧವ್ಯೋ ಧಾನೀತಿ ಏಕದಾ ಬ್ರಹ್ಮಣೋಪಹರತಿ ಏಕದೈವ ಜನಾನಾದಿತ್ಯೇದೋ ದದಾತಿ. ಸತ್ಯನಾರಾಯಣ ಸ್ವಾಮಿ ಮಂಗಳನೀರಾಜನಂ ದರ್ಶಯಾಮಿ. ನೀರಾಜನಾನಂದಂ ನಾಥಮನೀಯಾಚಮನೀಯಂ ಸಮರ್ಪಯಾಮಿ. ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ. ದಿವ್ಯರಕ್ಷಾಂ ಧಾರಯಾಮಿ. ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ. ಈಗ 5ನೇ ಅಧ್ಯಾಯ ಮತ್ತು ಕಡೆಯ ಅಧ್ಯಾಯ. ಹೀಗೆ ಒಂದು ರಾಜ್ಯದ ಚಕ್ರವರ್ತಿ ಉಗ್ರಸೇನ ಎಂಬ ಮಹಾರಾಜ, ಅವನಿಗೆ ಬಿಡುವಾದ ವೇಳೆಯಲ್ಲಿ ಕಾಡಿಗೆ ಹೋಗಿ ದುಷ್ಟ ಪ್ರಾಣಿಗಳ ಸಂಹಾರ ಮಾಡುವ ಬೇಟೆಯಾಡುವ ಒಂದು ಆಲೋಚನೆ. ಹೀಗೆ ಮಂತ್ರಿ ಸೈನ್ಯಗಳು ಕೂಡಿ ಹೋಗಿದ್ದಾನೆ. ಬೆಳಗಿನಿಂದ ದುಷ್ಟ ಪ್ರಾಣಿಗಳನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಾನೆ, ಬೇಟೆಯಾಡ್ತಾ ಇದ್ದಾನೆ. ಮಧ್ಯಾಹ್ನವಾಗಿದೆ, ಬಹಳ ಸುಸ್ತಾಗಿದ್ದಾನೆ. ಆ ದಿವಸ ಮಹಾರಾಜ ಮಂತ್ರಿಯನ್ನು ಕರೆದು ಹೇಳ್ತಾ ಇದ್ದಾನೆ, ಮಂತ್ರಿ ಯಾಕೋ ಬಹಳ ಸುಸ್ತಾಗ್ತಾ ಇದೆ, ಎಲ್ಲಾದರೂ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಣ ಬಾ ಅಂತ ಹೇಳಿ ಮಂತ್ರಿಯನ್ನು ಕರೆದುಕೊಂಡು ವಿಶ್ರಾಂತಿಗೋಸ್ಕರವಾಗಿ ಹುಡುಕುತ್ತಾ ಬರ್ತಾ ಇದ್ದಾರೆ. ಹೀಗೆ ಬರ್ತಾ ಇರಬೇಕಾದ್ರೆ ಸ್ವಲ್ಪ ದೂರದಲ್ಲೇ ಒಂದು ಊರಿನ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಅಶ್ವತ್ಥ ವೃಕ್ಷದ ಕೆಳಗೆ ವಿಶ್ರಾಂತಿಗೋಸ್ಕರವಾಗಿ ಬರುವಾಗ ಆ ಊರಿನ ಗೋಪಾಲಕರು ಅಂದರೆ ಹಸು ಮೇಯಿಸ್ತಿರ್ತಕ್ಕಂಥವರಿಗೆಲ್ಲ ಗೋಪಾಲಕರು ಅಂತ ಕರೀತಾ ಇದ್ರು. ಆ ಗೋಪಾಲಕರೆಲ್ಲ ಸೇರಿ ಆ ಮರದ ಕೆಳಗೆ ಒಂದು ಕಲಶವನ್ನಿಟ್ಟು ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ರೂಪದಲ್ಲಿ ಆಟವನ್ನಾಡ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಮನೆಯಾಟ, ದೇವರಾಟ, ಗಿಲ್ಲಿದಾಂಡು, ಗುಂಡೆಬಿಲ್ ಈ ರೀತಿಯಾಗಿರ್ತಕ್ಕಂಥ ಆಟಗಳು ಆಡ್ತಾ ಇದ್ರು. ಆಟದ ರೂಪದಲ್ಲಿ ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಮಹಾರಾಜ ಮಂತ್ರಿ ಬರ್ತಾ ಇರ್ತಕ್ಕಂಥದ್ದನ್ನು ನೋಡಿ ಬಹಳ ಸಂತೋಷ ಪಡ್ತಾ ಇದ್ದಾರೆ. ಆ ಗೋಪಾಲಕರು ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಮಹಾರಾಜರೇ, ನಿಮ್ಮನ್ನು ನೋಡಬೇಕಾದರೆ ಎಷ್ಟು ದೂರದಿಂದ ನೋಡಬೇಕು, ಎಷ್ಟು ಹೊತ್ತು ಕಾಯಬೇಕು. ಹಾಗಿರುವಾಗ ನಾವು ಈ ದಿವಸ ನಾವು ಈ ಊರಿನ ಗೋಪಾಲಕರು ನಾವೆಲ್ಲ ಸೇರಿ ಈ ದಿವಸ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿದ್ದೇವೆ. ಆ ಪೂಜೆಯ ಫಲವೋ ಏನೋ ಗೊತ್ತಿಲ್ಲ, ನೀವು ಇಲ್ಲಿಗೆ ಬಂದಿದ್ದೀರಾ ಅಂಥೇಳಿ ಆ ಭಗವಂತನ ತೀರ್ಥ ಪ್ರಸಾದವನ್ನು ಮಹಾರಾಜನಿಗೆ ಕೊಡುವುದಕ್ಕೆ ಹೋಗ್ತಾರೆ. ಆಗ ಮಹಾರಾಜ ಯೋಚನೆ ಮಾಡ್ತಾನೆ, ನಾನು ಈ ರಾಜ್ಯವನ್ನೇ ಆಳ್ತಕ್ಕಂಥ ಮಹಾರಾಜ ನಾನು. ಇವರು
ಗೋಪಾಲಕರು. ಇವರು ಪೂಜೆ ಮಾಡಿರೋದು, ಇವರು ಪ್ರಸಾದ ಕೊಡೋದು ನಾನು ತಗೊಳ್ಳೋದ, ನನ್ನ ಯೋಗ್ಯತೆ ಏನು, ಇವರ ಯೋಗ್ಯತೆ ಏನು ಅಂತ ಹೇಳಿ ದುರಹಂಕಾರದಿಂದ ಯೋಚನೆಯನ್ನು ಮಾಡಿ ಆ ಗೋಪಾಲಕರಿಗೆ ಹೊಡೆಯುವುದಕ್ಕೆ ಹೋಗ್ತಾನೆ. ಅಲ್ಲೇ ಇರ್ತಕ್ಕಂಥ ಮಂತ್ರಿ ಸಮಾಧಾನ ಪಡಿಸ್ತಾನೆ. ಮಹಾರಾಜ ದುಡುಕಬೇಡ, ಅವರಿಗೆ ತಿಳಿದೇ ಮಾಡಿರ್ತಕ್ಕಂಥ ತಪ್ಪಿಗೆ ಶಿಕ್ಷೆಯನ್ನು ಕೊಡಬಾರದು ಅಂತೇಳಿ ಸಮಾಧಾನ ಪಡಿಸ್ತಾನೆ. ಆಗ ಮಹಾರಾಜ ಅಲ್ಲಿ ವಿಶ್ರಾಂತಿಯನ್ನು ತಗೊಳ್ತಾ ಇದ್ದಾನೆ. ಸಂಜೆ ವೇಳೆಯಾಗಿದೆ, ಅರಮನೆಗೆ ಹಿಂತಿರುಗಿದ್ದಾನೆ. ಅರಮನೆ ಪ್ರವೇಶ ಮಾಡುತ್ತಿದ್ದ ಹಾಗೆ ಅವನಿಗೆ ಇದ್ದಕ್ಕಿದ್ದಂಗೆ ಕಣ್ಣು ಮಂಪರಾಗಿ ಕಣ್ಣೇ ಕಾಣಿಸ್ತು ನಿಂತೋದು. ಆಶ್ಚರ್ಯವಾಗುತ್ತೆ. ಬೆಳಗಿನಿಂದ ಎಷ್ಟು ಚೆನ್ನಾಗಿ ಕಣ್ಣು ಕಾಣಿಸ್ತಾ ಇದ್ದು ಇದ್ದಕ್ಕಿದ್ದಂಗೆ ಕಣ್ಣು ಕಾಣಿಸ್ತಾ ಇಲ್ವಲ್ಲ ಅಂಥೇಳಿ ಆಶ್ಚರ್ಯಪಟ್ಟು ಮಂತ್ರಿಯನ್ನು ಕರೆಸಿ ಹೇಳ್ತಾನೆ, ಮಂತ್ರಿ ಯಾಕೋ ಇದ್ದಕ್ಕಿದ್ದಂಗೆ ಕಣ್ಣು ಮಂಪರಾಗಿ ನನಗೆ ಕಣ್ಣೇ ಕಾಣಿಸ್ತಾ ಇಲ್ವಲ್ಲಪ್ಪ, ಏನಾಯ್ತೋ ಏನೋ ಗೊತ್ತಿಲ್ಲ, ಯಾರಾದರೂ ವೈದ್ಯರನ್ನು ಕರೆಸು ಅಂತ ಹೇಳಿ ಮಂತ್ರಿಗೆ ಹೇಳುವಾಗ ಮಂತ್ರಿ ಯೋಚನೆ ಮಾಡ್ತಾ ನಿಂತು ಆಗ ಮಹಾರಾಜನಿಗೆ ಹೇಳ್ತಾನೆ, ಮಹಾರಾಜ ಇದು ವೈದ್ಯರಿಂದ ಆಗ್ತಕ್ಕಂಥ ಔಷಧಿ ಅಲ್ಲ, ನೀವು ಮಾಡಿರ್ತಕ್ಕಂಥ ತಪ್ಪಿನಿಂದ ಈ ರೀತಿಯಾಗಿರಬಹುದು ಅಂತ ಹೇಳುವಾಗ ಆಗ ಮಹಾರಾಜನಿಗೆ ಬಹಳ ಸಿಟ್ಟು ಬರುತ್ತೆ, ಬಹಳ ಬೇಸರವಾಗುತ್ತೆ. ಏನು ಮಂತ್ರಿ, ಏನು ಹೇಳ್ತಾ ಇದ್ದೀಯ ನೀನು ಅಂತ. ಆಗ ಹೇಳ್ತಾನೆ, ಆ ಗೋಪಾಲಕರೆಲ್ಲ ಪೂಜೆ ಮಾಡ್ತಾ ಇರ್ತಕ್ಕಂಥ ಪೂಜೆ ಸತ್ಯನಾರಾಯಣ ಸ್ವಾಮಿಯ ಪೂಜೆ. ಬಡವರ ನಾರಾಯಣ, ಹಣವಂತರ ನಾರಾಯಣ, ವಿದ್ಯಾವಂತರ ನಾರಾಯಣ, ಬೇರೆ ಬೇರೆ ನಾರಾಯಣಗಳಿಲ್ಲ. ಎಲ್ಲರನ್ನೂ ಕಾಪಾಡುವನು ಒಬ್ಬನೇ ನಾರಾಯಣ. ಅವರವರು ಮಾಡಿರ್ತಕ್ಕಂಥ ಪಾಪ ಕರ್ಮಗಳಿಂದ ಅವರವರು ಆ ರೀತಿಯಾಗಿ ಮುಂದಿನ ಜನ್ಮದಲ್ಲಿರ್ತಾರೆ ಅಷ್ಟೇ. ಅದರಿಂದ ಅವರು ಪೂಜೆ ಮಾಡಿರ್ತಕ್ಕಂಥ ಪ್ರಸಾದವನ್ನು ಕೊಡುವುದಕ್ಕೆ ಬಂದಾಗ ತಿರಸ್ಕರಿಸಿ ದುರಹಂಕಾರದಿಂದ ಅವರನ್ನು ಹೊಡೆದುಕೊಳ್ಳದೆ ಅದರ ಶಾಪದಿಂದ ನಿಮಗೆ ಈ ರೀತಿಯಾಗಿರಬಹುದು ಅಂತ ಹೇಳುವಾಗ ಆಗ ಮಹಾರಾಜ ಯೋಚನೆ ಮಾಡ್ತಾ ನಿಂತು, ಹೌದಪ್ಪ ಮಂತ್ರಿ, ನಾನು ಮಾಡಿರ್ತಕ್ಕಂಥದ್ದು ತಪ್ಪಾಗಿದೆ. ಹೌದು, ಆ ಗೋಪಾಲಕರಿರುವ ಇರುವ ಸ್ಥಳಕ್ಕೆ ನನ್ನನ್ನು ಕರೆದುಕೊಂಡು ಹೋಗು, ಆ ಗೋಪಾಲಕರಲ್ಲಿ ಪ್ರಸಾದವನ್ನು ಕೊಡಿಸು ಅಂತ ಹೇಳುವಾಗ ಆಗ ಮಂತ್ರಿ ಮಹಾರಾಜನನ್ನು ಕರೆದುಕೊಂಡು ಗೋಪಾಲಕರಿರುವ ಸ್ಥಳಕ್ಕೆ ಹೋಗುವಾಗ ಸಂಜೆ ವೇಳೆಯಾಗಿದೆ. ಆ ಭಗವಂತನ ಹಾಡುಗಳನ್ನು ಹೇಳ್ತಾ ನರ್ತನವನ್ನು ಮಾಡ್ತಾ ಇರ್ತಾರೆ ಆ ಗೋಪಾಲಕರು. ಆಗ ಮಹಾರಾಜ ಮಂತ್ರಿ ಬರ್ತಾ ಇರ್ತಕ್ಕಂಥದ್ದು ನೋಡಿ ಬಹಳ ಹೆದರಿ ಓಡುವುದಕ್ಕೆ ಪ್ರಾರಂಭಿಸ್ತಾರೆ. ಆಗ ಮಂತ್ರಿ ಹೋಗಿ ಆ ಗೋಪಾಲಕರನ್ನೆಲ್ಲ ಕರೆದುಕೊಂಡು ಬಂದು ಎಲ್ಲ ವಿಚಾರವನ್ನು ಹೇಳುವಾಗ ಆ ಗೋಪಾಲಕರಿಗೆ ಬಹಳ ಬೇಸರವಾಗುತ್ತೆ. ನಮ್ಮಿಂದ ಮಹಾರಾಜನಿಗೆ ಈ ರೀತಿ ಆಯ್ತಲ್ಲ ಅಂತ ಹೇಳಿ ಬಹಳ ದುಃಖದಿಂದ ಬಹಳ ಬೇಸರದಿಂದ ಆ ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಆ ಭಗವಂತನ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಮಹಾರಾಜನಿಗೆ ಕೊಡುವಾಗ ಆ ಮಹಾರಾಜ ಆ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದ ಮೇಲೆ ಅವನಿಗೆ ಕಣ್ಣು ಕಾಣಿಸುವುದಕ್ಕೆ ಪ್ರಾರಂಭವಾಗುತ್ತೆ. ಆಶ್ಚರ್ಯವಾಗುತ್ತೆ. ಆ ಭಗವಂತನ ತೀರ್ಥ ಪ್ರಸಾದದಲ್ಲಿ ಎಷ್ಟೊಂದು ಶಕ್ತಿ ಇದೆ, ಇದನ್ನು ತಿಳಿದೆ ನಾನು ದುರಹಂಕಾರ ಪಟ್ಟರಲ್ಲ, ನನ್ನಲ್ಲಿರ್ತಕ್ಕಂತಹ ದುರಹಂಕಾರವೆಲ್ಲ ಈ ಗೋಪಾಲಕರಿಂದ ವಿಮೋಚನೆಯಾಗಿದೆ ಅಂತ ಹೇಳಿ ಆ ಗೋಪಾಲಕರನ್ನೆಲ್ಲ ಕರೆದುಕೊಂಡು ಅರಮನೆಗೆ ಬಂದು ಕೆಲವೇ ದಿವಸಗಳಲ್ಲಿ ಆ ಗೋಪಾಲಕರ ಜೊತೆಯಲ್ಲೇ ಕೂತು ಆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿ ನಾನಾ ರೀತಿಯಾಗಿರ್ತಕ್ಕಂತಹ ದಾನ ಧರ್ಮಗಳನ್ನೆಲ್ಲ ಮಾಡುವಾಗ ಆ ಎಲ್ಲರಿಗೂ ಭಗವಂತ ಅವರಲ್ಲಿರ್ತಕ್ಕಂಥ ಕಷ್ಟಗಳೆಲ್ಲ ಪರಿಹಾರ ಮಾಡಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಭಗವಂತ ಕಳಿಸ್ತಾನೆ ಇರ್ತಕ್ಕಂಥದ್ದು ಹೇಳ್ತಾರೆ. ಅಂದರೆ ಈ 5ನೇ ಅಧ್ಯಾಯದಲ್ಲಿ ಆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಷ್ಟು ಮುಖ್ಯವೋ ಅದರ ತೀರ್ಥ ಪ್ರಸಾದವೂ ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ. ಎಲ್ಲಾದರೂ ಹೋದಾಗ ಕೊಡೋದಕ್ಕೆ ಮರ್ತಿದ್ರೆ ಕೇಳಿ ಪಡೆಯೋದ್ರೊಳಗೆ ಏನು ತಪ್ಪಿಲ್ಲ ಅಂತಾರೆ. ಅದರಂತೆ ಈ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಪುಷ್ಯ ಮಾಸದ ಧನುರ್ಮಾಸದ ಹುಣ್ಣಿಮೆ, ಬನ ಹುಣ್ಣಿಮೆ, ಬನಶಂಕರಿ ದೇವರು ಹುಟ್ಟಿರ್ತಕ್ಕಂಥ ದಿವಸ. ಈ ದಿವಸ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆಗಿರ್ತಕ್ಕಂಥ ಬನಶಂಕರಿ ಜನ್ಮ ತಾಳಿದ ದಿವಸ. ಈ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಹುಣ್ಣಿಮೆ ದಿವಸ ಪೂಜೆಗೆ ಬಂದಿರತಕ್ಕಂಥವರು, ಪೂಜೆ ಕೊಟ್ಟಿರ್ತಕ್ಕಂಥವ್ರಿಗೆಲ್ಲರಿಗೂ ಭಗವಂತ ಎಲ್ಲ ರೀತಿಯಾಗಿರ್ತಕ್ಕಂಥ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳಿ ಆ ಸತ್ಯನಾರಾಯಣ ಸ್ವಾಮಿಯ ಈ 5ನೇ ಅಧ್ಯಾಯ ನಮಗೆ ಸಮಾಪ್ತಿಯಾಗುತ್ತೆ. ಮತ್ತು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಾಡಿದ್ದು ಮಂಗಳವಾರ ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ಆ ದಿವಸ ಕೂಡ ಸಂಕಷ್ಟ ಚೌತಿ, ಅಂಗಾರಕ ಚತುರ್ಥಿ ಅಂತ ಹೇಳ್ತಾರೆ. ಮಂಗಳವಾರ ಸಂಕಷ್ಟ ಬಂದಿರತಕ್ಕಂಥದ್ದು ಬಹಳ ವಿಶೇಷ. ಆ ದಿವಸ ಕೂಡ ಸಂಜೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ, ರುದ್ರಾಭಿಷೇಕ ಇದೆಲ್ಲ ನಡೆದು ಬಹಳ ವಿಶೇಷವಾಗಿ ಮಹಾಮಂಗಳಾರತಿ, ತೀರ್ಥ ಪ್ರಸಾದವೆಲ್ಲ ಇರುತ್ತೆ. ಭಕ್ತಾದಿಗಳೆಲ್ಲರೂ ಬಂದು ಆ ಪೂಜೆಯನ್ನು ನೋಡಿ ಆ ಭಗವಂತನ ಮಹಾಗಣಪತಿಯ, ಪಂಚಮುಖ ಮಹಾಗಣಪತಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಮಂಗಳಾಗಲಿ.